2024ನೇ ಸಾಲಿನ ಕನ್ನಡ ಭಾಷೆ ಸಮಗ್ರ ಅಭಿವೃದ್ಧಿ ತಿದ್ದುಪಡಿಯನ್ನ ವಿಧೇಯಕವನ್ನು ಪರಿಶೀಲಿಸಬೇಕೆಂದು ಸೂಚಿಸುತ್ತೇನೆ. ಎಕ್ಸ್ಪ್ಲೈನ್ ಮಾಡಪ್ಪ ಅಣ್ಣ. ಮಾನ್ಯ ಅಧ್ಯಕ್ಷರೇ, ನಮ್ಮ ಮಾನ್ಯ ಅಧ್ಯಕ್ಷರೇ, 17ನೇ ಪ್ರಕರಣ ತಿದ್ದುಪಡಿಯ ಮೂಲ ಅಧಿನಿಯಮ 17ನೇ ಪ್ರಕರಣದಲ್ಲಿ 6ನೆಯ ಉಪಪ್ರಕರಣದ ಬದಲಾಗಿ ಈ ಮುಂದಿನ ಒಂದು ಪ್ರತಿಸಕದ್ದು ಅಂದ್ರೆ 6ನೆಯ ಒಂದು ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳಲ್ಲಿ ಅನುಮತಿ ಮತ್ತು ಮಂಜೂರಾತಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ವಾಣಿಜ್ಯ ಮತ್ತು ಕೈಗಾರಿಕೆ ಟ್ರಸ್ಟ್ಗಳು, ಸಮಾಲೋಚನೆಗಳು, ಕೇಂದ್ರ ಆಸ್ಪತ್ರೆಗಳು, ಪ್ರಯೋಗಾಲಯಗಳಲ್ಲಿ, ಮನರಂಜನೆ ಕೇಂದ್ರಗಳು ಮತ್ತು ಹೋಟೆಲ್ಗಳಲ್ಲಿ ನಾಮಫಲಕವನ್ನ ಕನ್ನಡದೊಳಗ ಮೊದಲು 50-50 ಅಂದ್ರೆ ಅರ್ಧ ಭಾಗ ಕನ್ನಡದಲ್ಲಿ ಬರಿಬೇಕು, ಅರ್ಧ ಭಾಗ ಬೇರೆ ಭಾಷೆಯಲ್ಲಿ ಬರಿಬೇಕು ಅಂತ ಆಗಿತ್ತು. ಅದನ್ನ ನಾವು ತಿದ್ದುಪಡಿಯನ್ನು ತಂದು ಕನ್ನಡ ಭಾಷೆಯನ್ನೇ 60ರಷ್ಟು ಪ್ರದರ್ಶನ ಮಾಡಬೇಕು ಮತ್ತು ಉಳಿದ 40% ಬೇರೆ ಭಾಷೆಯಲ್ಲಿ ಪ್ರದರ್ಶನ ಮಾಡಬೇಕು ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅದಕ್ಕೆ ನಾವು ಈ ವಿಧೇಯಕವನ್ನ ತಂದಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದರ ಜೊತೆಗೆ ಇನ್ನೂ ಒಂದು ತಿದ್ದುಪಡಿ ಏನಂದ್ರ, ಇಂದಿನ ಅಧಿನಿಯಮದಲ್ಲಿ ಜಾರಿ ಪ್ರಾಧಿಕಾರ ರಾಜ್ಯ ಮಟ್ಟದ ಸಮಿತಿಯೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರನ್ನ ಸಂಚಾಲಕರನ್ನಾಗಿ ಮಾಡಲಾಗಿತ್ತು. ಅವರಿಗೆ ಇಲಾಖೆ ಕಾರ್ಯಭಾರ ಒತ್ತಡ ಅಧಿಕ ಆಗಿರೋದ್ರಿಂದ ಅವ್ರನ್ನ ಸದಸ್ಯರನ್ನಾಗಿ ಮಾಡಿ ಅವರ ಜಾಗದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳನ್ನ ಸಂಚಾಲಕನಾಗಿ ಮಾಡಲು ಇವೆರಡು ತಿದ್ದುಪಡಿಯನ್ನ ತಂದಿದ್ದೀವಿ ಮಾನ್ಯ ಅಧ್ಯಕ್ಷರು. ಅದಕ್ಕೆ ತಾವು ಅದನ್ನ ಪರಿಶೀಲಿಸಿ ಅದನ್ನ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಕನ್ನಡ ಈ 60% ಕನ್ನಡನ ನೀವು 80% ಮಾಡಿದ್ರು ನಾವು ಸ್ವಾಗತ ಮಾಡ್ತೀರಿ. ಆಗ್ಬೇಕಾಗಿದ್ದೆ. ಹಿಂದೆ ಸಿದ್ದರಾಮಯ್ಯನವರು ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ರು ಬಹಳ ವರ್ಷಗಳಿಂದ, ಒಂದು 30 ವರ್ಷದಿಂದ ಏನೋ. ಅವಾಗೆ ಮಾಡ್ತಾರೆ ಅನ್ಕೊಂಡಿದ್ದೆ. ಈಗಾದ್ರೂ ಇದನ್ನ ಜಾರಿಗೆ ತಂದಿದ್ದೀರಾ, ನಾನು ಸ್ವಾಗತ ಮಾಡ್ತೀನಿ. ಆದ್ರೆ ಇದು ಇವಾಗ ಏನ್ ನಾವು ಕಾನೂನನ್ನ ಮಾಡ್ತಾ ಇದ್ದೀರಿ, ಇದು ಕಾನೂನಾಗಿ ಅಲ್ಲೇ ಪುಸ್ತಕದಲ್ಲೇ ಉಳಿಬಾರ್ದು. ಯಾಕಂದ್ರೆ ಹಿಂದೆನೂ ಕೂಡ ಕಾವಲು ಸಮಿತಿ ಈ ತರದ್ ಬಹಳಷ್ಟು ಕನ್ನಡ ಕಡ್ಡಾಯ ಕೇಳಿ ಸಾಕಾಗ್ಬಿಟ್ಟಿದೆ. ಬಹಳ ಕಡೆ ಕೇಳಿದಿರಿ, ಭಾಷಣಗಳಲ್ಲೆಲ್ಲ ಕೇಳಿದಿರಿ, ಕನ್ನಡ ಕಡ್ಡಾಯ, ನನ್ನ ಉಸಿರು ಕನ್ನಡ ಎಲ್ಲ ಹೇಳ್ಬಿಟ್ಟಿದಿರಿ. ಜಾರಿಗೆ ಮಾತ್ರ ಬರ್ತಾ ಇಲ್ಲ. ಅದಕ್ಕಿಂತ ನೀವು ಇದರಲ್ಲಿ ಇನ್ಚಾರ್ಜ್ಗಳನ್ನ ಘೋಷಣೆ ಮಾಡಿದ್ದಾರೆ, ಯಾರು ಇಲಾಖೆ ಹೆಡ್ಗಳನ್ನ ಘೋಷಣೆ ಮಾಡ್ತಾರೆ. ಅಟ್ಲೀಸ್ಟ್ ಸಮ್ ಬಿಗ್ ಅಮೌಂಟ್ ಫೈನ್ ಏನಾದ್ರೂ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಇಲ್ಲ ಅಂದ್ರೆ ಆಗಲ್ಲ ಬಿಡಿ. ನೀವು ಕಂಪನಿಗಳವ್ರು ನೋಡಿದ್ರಲ್ಲ, ಮನೆ ಸ್ಟ್ರೈಕ್ ಆಯ್ತು, ದೊಡ್ಡವ್ರು ಅವರು ಮಾಲ್ಗಳೆಲ್ಲ 5,000 4,000 ಕೋಟಿ ಕಟ್ಟಿರ್ತಾರೆ ಮಾಲು. ನಿಮ್ ನೋಟಿಸ್ 5 ನಿಮಿಷ ಮಾಡ 2 ನಿಮಿಷದಲ್ಲಿ ಇಷ್ಟೇ ತಗೊಂಡ್ಬರ್ತಾರಲ್ಲ. 2 ನಿಮಿಷದಲ್ಲಿ. ಮೊನ್ನೆ ಆದಾಗ ಕನ್ನಡ ಹೋರಾಟಗಾರ ರಕ್ಷಣಾ ವೇದಿಕೆ ಹೋರಾಟ ಮಾಡಿದಾಗ ಮಾಲ್ ಮುಚ್ಚಬೇಕು ಅಂತ ಆಯ್ತು. ಸರ್ಕಾರ ಅದನ್ನ ಮುಚ್ಚಬಿಡಿ ಅಂತ ಆದೇಶ ಮಾಡಿದ್ರು. 5 ನಿಮಿಷಕ್ಕೆ ಹೋಗಿ ಸ್ಟೇ ತಗೊಂಡು ಮತ್ತೆ ಓಪನ್ ಮಾಡಿದ್ರು. ಗೌರವ ಏನ್ ಬರ್ತದೆ ಸರ್ಕಾರಕ್ಕೆ? ಅದರಿಂದ ಏನಾದ್ರೂ ಒಂದು ಪೆನಾಲ್ಟಿ, ಸರಿಯಾಗಿ ಪೆನಾಲ್ಟಿ ಫಿಕ್ಸ್ ಮಾಡಿದ್ರೆ ಅದು ಇಂಪ್ಲಿಮೆಂಟ್ ಆಗ್ತದೆ. ಇಲ್ಲ ಅಂದ್ರೆ ನೀವು ಚಾಪೆ ಕೆಳಗಡೆ ತೂರಿದ್ರೆ ಅವ್ರು ರಂಗವಲ್ಲ ಕೆಳಗಡೆ ತೂರ್ತಾರೆ. ನಾನು ಈ ವಿಧೇಯಕವನ್ನ ಸ್ವಾಗತ ಮಾಡ್ತೀರಿ. ಇನ್ನಷ್ಟು ನೀವು ಅದನ್ನ ಅನುಮೋದನೆ, ರೂಲ್ಸ್ ಫ್ರೇಮ್ ಮಾಡ್ಬೋದು. ಕೃಷ್ಣ ಅವರೇ, ರೂಲ್ಸ್ ಫ್ರೇಮ್ ಮಾಡುವಾಗ ಅದನ್ನ ಕಟ್ಟುನಿಟ್ಟಾಗಿ ಅದನ್ನ ಜಾರಿಗೆ ತರುವಂತ ಕೆಲಸವನ್ನ ಆ ರೀತಿ ರೂಲ್ಸ್ ಫ್ರೇಮ್ ಅಲ್ಲಿ ಈಗ ತಂದ್ಬಿಟ್ಟಿದ್ದೀರಾ ನೀವು. ಇನ್ ತಿದ್ದುಪಡಿಗೆ ಹೋದ್ರೆ ಮತ್ತೆ ಡಿಲೇ ಆಗ್ತದೆ, ನನಗೂ ಗೊತ್ತಿದೆ. ಅದನ್ನ ರೂಲ್ಸ್ ಫ್ರೇಮ್ ಮಾಡುವಾಗ ಇದನ್ನ ಇನ್ನೂ ಕಟ್ಟುನಿಟ್ಟಾಗಿ ಮಾಡುವಂತದ್ದು. ಇದರಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸೇರ್ಸಕ್ ಸಾಧ್ಯನಾ ನೋಡಿ. ಯಾಕಂದ್ರೆ ನಮ್ಮ ಅಧಿಕಾರಿಗಳು ಏನು ಮಾಡಲ್ಲ. ನಾನು ನೋಡಿದ್ದೀನಿ ನಮ್ಮ ಅಧಿಕಾರಿಗಳು. ಇಲಾಖೆಗೆ ಸಂಬಂಧಪಟ್ಟಿದ್ ಬಿಟ್ರೆ ಪೊಲೀಸರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ಸ್ವಲ್ಪ ಕಟ್ಟುನಿಟ್ಟಾಗಿ ಆಗುತ್ತೆ. FIR ಆಗ್ಬೇಕು ಅವ್ರ ಮೇಲೆ. FIR ಆದ್ಮೇಲೆ ಇದನ್ನ ಮುಂದುವರಿಬೇಕು. ಈ ತರದೆಲ್ಲ ನೀವು ರೂಲ್ಸ್ ಅಲ್ಲಿ ಫ್ರೇಮ್ ಮಾಡಿದ್ರೆ ಒಳ್ಳೇದು. ಇದನ್ನ ನಾನು ಸ್ವಾಗತ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಏನ ತಗೊಂಡ್ಬಂದಿದ್ದಾರೆ, ಅದನ್ನ ಸ್ವಾಗತ ಮಾಡ್ತೇನೆ. ಇದ್ರಲ್ಲಿ ಒಂದು ಕ್ಲಾರಿಫಿಕೇಶನ್ ಬೇಕಾಯ್ತು. ಈಗ ಕೆಲವು ಇಂಗ್ಲಿಷ್ ನಲ್ಲಿ ಬರ್ದಿರ್ತಾರೆ, ಅದರಲ್ಲಿ 6 ಶಬ್ದ ಅಥವಾ 7 ಶಬ್ದ ಇರ್ತದೆ. ಅದೇ ಕನ್ನಡದಲ್ಲಿ ಬರ್ದಾಗ ಅದು 3 ಆಗುತ್ತೆ. ಅಂತದ್ರಲ್ಲಿ ಈ 60%
ಕನ್ಫ್ಯೂಷನ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅದ್ರ ಬಗ್ಗೆ ಸರಿಯಾದ ಕ್ಲಾರಿಫಿಕೇಶನ್ ನೀವು ಕೊಡಬೇಕು. ಅಂದ್ರೆ ಅದು ಸೈಜ್ ಮೇಲೆ ಟೋಟಲ್ ನಂಬರ್ ಆಫ್ ವರ್ಡ್ಸ್ ಅದು ಏನ್ ಅದ್ರ ಮೇಲೆ ಸೈಜ್ ಮೇಲೆ ಅಥವಾ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ರಿ. ಇಲ್ಲಕ್ರೆ ಇಂಪ್ಲಿಮೆಂಟೇಶನ್ ದಲ್ಲಿ ಅದೇ ಕಾರ್ಡ್ಗಳನ್ನು ಯೂಸ್ ಮಾಡಿ ಅದನ್ನ ಸರಿಯಾಗಿ ಮಾಡುದಿಲ್ಲ ಅವಾಗ. ಸಭಾಧ್ಯಕ್ಷರೇ, ನನಗೆ ಒಂದು ರೀತಿ ಬೇಸರ ಆಗ್ತಾ ಇದೆ. ಈ ವಿಚಾರಕ್ಕೋಸ್ಕರ ಒಂದು ವಿಧೇಯಕ ತರ್ತಾ ಇರೋದು ಬೇಸರ ಆಗ್ತಾ ಇದೆ. ಇದು ಮನಸ್ಥಿತಿಯ ಪ್ರಶ್ನೆ. ಇದು ನಮ್ಮ ರಾಜ್ಯದಲ್ಲಿ ವ್ಯಾಪಾರ ಮಾಡೋರು, ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ನಡೆಸೋರು ಆ ಬೋರ್ಡ್ ಅಲ್ಲಿ ಕನ್ನಡದಲ್ಲಿ ಬರೆಯಲ್ಲ, ಕನ್ನಡದಲ್ಲಿ ಚೆನ್ನಾಗಿ ಕಾಣಕ್ ಬರೆಯಲ್ಲ ಅನ್ನೋದು ಒಟ್ಟು ಕೆಟ್ಟ ಮನಸ್ಥಿತಿಯ ಪ್ರಶ್ನೆ. ನಾನು ತಮಿಳ್ನಾಡು ಹೋಗಿದ್ದೀನಿ. ತಮಿಳ್ನಾಡಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ 100% ತಮಿಳು, ಪೋಸ್ಟ್ ಆಫೀಸಲ್ಲಿ, ಪೋಸ್ಟ್ ಆಫೀಸ್ ಸೆಂಟ್ರಲ್ ಆರ್ಗನೈಸೇಷನ್ ಅದ್ರಲ್ಲಿ 100% ತಮಿಳು. ಬೆಂಗಳೂರು ಯಾಕಿಷ್ಟು ಸಸ್ತಾ ಆಗಿ ತಗೊಂಡಿದ್ದಾರೆ ಈ ಜನ? ಈ ಮನಸ್ಥಿತಿ ಪ್ರಶ್ನೆ, ಬಹಳ ಕೆಟ್ಟ ಮನಸ್ಥಿತಿ ಪ್ರಶ್ನೆ. ನೀವು ವಿಧೇಯಕ ಮುಂಚೆ ಒಂದು ಆರ್ಡಿನೆನ್ಸ್ ತಂದಿದ್ರಿ, ಅಲ್ಲಿಂದ ಬಂದು ಇವಾಗ ವಿಧೇಯಕ ತರ್ತಾ ಇದ್ದೀರಾ, ಒಳ್ಳೇದು. ಆದ್ರೆ ಈ ಮನಸ್ಥಿತಿನ ಚೇಂಜ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕಾಗಿದೆ, ಬಹಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿದೆ. ನಮ್ಮ ಪ್ರತಿಪಕ್ಷದ ನಾಯಕ ಹೇಳಿದಂಗೆ ಇದು ವಿಧೇಯಕ ತರೋದ್ ಜೊತೆಗೆ ಅನುಷ್ಠಾನನೂ ನಾವು ಮಾಡಿಸ್ಬೇಕು. ಅನುಷ್ಠಾನ ಅವ್ರು ಏನಾದ್ರು ಮಾಡದೇ ಇದ್ರೆ ಏನ್ ಅವ್ರಿಗೆ ಫೈನು, ಏನ್ ಅವ್ರಿಗೆ ಕಾದಿದೆ ಶಿಕ್ಷೆ, ಇದನ್ನು ಕೂಡ ನಾವು ಮಂಡಿಸದೇ ಇದ್ರೆ ಇದು ಒನ್ ಮೋರ್ ಆಕ್ಟ್, ಒನ್ ಮೋರ್ ಬಿಲ್ ಬಿಕಮಿಂಗ್ ಅನ್ ಆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಮನಸ್ಥಿತಿನ ಬದಲಾಯಿಸೋದು ಹೇಗೆ? ನನ್ಗೊಂದು ಅನ್ಸುತ್ತೆ ಸಭಾಧ್ಯಕ್ಷರೇ, ಬೆಂಗಳೂರು ಬಗ್ಗೆ ಪೀಪಲ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ದೇ ಡೋಂಟ್ ಲವ್ ಬ್ಯಾಂಗ್ಳೂರ್. ಇದು ನಮ್ಮ ಊರು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ. ಈ ನಮ್ಮ ಊರು ಅಂತ ಅನಿಸಿ ನಮ್ಮ ಪ್ರೀತಿಯಿಂದ ಈ ಭಾಷೆನ ನಾವು ಕೂಡ ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಯಾರು? ಬೆಂಗಳೂರು, ಕನ್ನಡದವರು, ಕನ್ನಡಿಗರು. ಅವ್ರಿಗ ಒಂದು ಆಕರ್ಷಣೆ ಮಾಡಕ್ಕೋಸ್ಕರ ಕೂಡ ಕನ್ನಡದಲ್ಲಿ ಬೋರ್ಡ್ ಹಾಕೋದನ್ನ ಕಡ್ಡಾಯ ಮಾಡಲೇಬೇಕು. ಅದಕ್ಕೋಸ್ಕರ ಬೀದಿಗಿಡೋದು, ಹೋರಾಟ ಮಾಡೋದು, ಬೋರ್ಡ್ಗಳು ಹೊಡೆಯೋದು, ಈ ಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ಸರ್ಕಾರ ಇದೇನು ನಿರ್ಣಯ ತಂದಿದೆ ಇದನ್ನ ಸ್ವಾಗತಿಸ್ತಾ ಇದನ್ನ ಅನುಷ್ಠಾನಗೊಳಿಸೋದು ಹೇಗೆ ಅಂತ ಯೋಚನೆ ಮಾಡ್ಬೇಕು. ಜೊತೆಗೆ ಮನಸ್ಥಿತಿನ ನಾವು ಬದಲಾಯಿಸ್ತೇವೆ. ಯಾಕಂದ್ರೆ ಇವತ್ತು ಇನ್ನು ಮುಂದೆ ಇದ್ದಿದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದ್ತಾ ಇರೋರು, ಅವ್ರ ಮುಂದೆ ವ್ಯಾಪಾರಕ್ಕೆ ಬಂದಾಗ ಕನ್ನಡಕ್ಕೆ ಯಾವ ಸ್ಥಾನ ಸಿಗ್ಬೋದು ಅಂತಾನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದ್ರ ಬಗ್ಗೆನೂ ಕೂಡ ಗಂಭೀರವಾಗಿ ಯೋಚನೆ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಈಗ ಮಾನ್ಯ ಅಧ್ಯಕ್ಷರೇ, ಈ ತಿದ್ದುಪಡಿಯನ್ನ ತಂದಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಸುರೇಶ್ ಕುಮಾರ್ ಸಾಹೇಬ್ರು ಏನ್ ಹೇಳಿದ್ರು, ಇದು ಎಲ್ಲವನ್ನ ಸಮಗ್ರವಾಗಿ ವಿಚಾರ ಮಾಡಿ ಇದನ್ನು ನಮಗೆ ನೀವು ವಿಧೇಯಕ ಅನ್ನ ಅಂಗೀಕಾರ ಮಾಡಿಕೊಟ್ಟ ಮೇಲೆ ನಾವ್ ಈಗಾಗಲೇ ನಿಯಮಗಳನ್ನ ಮಾಡ್ಲಿಕ್ಕೆ 2-3 ಸಭೆಗಳನ್ನ ಮಾಡಿದ್ದೀವಿ. 2-3 ಸಭೆಗಳನ್ನ ಮಾಡಿ ಅದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ಈ ಟಾಸ್ಕ್ ಫೋರ್ಸ್ ಸಮಿತಿಯನ್ನ ಮಾಡ್ಬೇಕಂತ ನಿರ್ಧಾರವನ್ನು ಮಾಡಿದ್ವಿ. ಟಾಸ್ಕ್ ಫೋರ್ಸ್ ಸಮಿತಿಗಳನ್ನ ಮಾಡ್ತೀವಿ ಮತ್ತು ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಈ ಎನ್ಫೋರ್ಸ್ಮೆಂಟ್ ವಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಎನ್ಫೋರ್ಸ್ಮೆಂಟ್ ವಿಂಗ್, ಆ ವಿಂಗ್ ಅನ್ನ ಮಾಡಿ ಅದರ ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಇದಕ್ಕೆ ಸೇರಿಸುವಂತ ಕೆಲಸ ಮತ್ತು ಅದರ ಜೊತೆಗೆ ಪ್ರತಿ ಒಂದು ಜಿಲ್ಲೆ ಒಳಗೂ ಒಂದು ಈ ವಿಂಗ್ ಮಾಡೋದ್ರ ಮುಖಾಂತರ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನು ಅದನ್ನ ಹಾಕ್ತಿವಿ ಮತ್ತು ನಮ್ಮ ಇಲಾಖೆಯಿಂದ ಗಾಡಿಗಳನ್ನು ತಗೊಂಡು ಅದನ್ನ ಎಲ್ಲೆಲ್ಲಿ ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಅಂಗಡಿಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳದ್ದು ಅಲ್ಲಿನೂ ಕನ್ನಡವನ್ನ ಯಾವ ರೀತಿ ಅದನ್ನೇನು ಈಗೇನು ಹೇಳಿದ್ರಲ್ಲ, ಮೊನ್ನೆ ಹೇಳಿದ್ರು ನಾವು ಒಂದು ಅರ್ಜಿ ಇದನ್ನ ಕೊಟ್ಟಗಳ ನೋಟಿಸ್ ಕೊಟ್ಟಗಳನ್ನೇ ಒಂದು ಅವ್ರ ತಕ್ಷಣ ಕೋರ್ಟಿಗೆ ಹೋಗೋದ ಮತ್ತೊಂದು ಅದು ಯಾವುದಕ್ಕೂ ಆಗಲಾರ ರೀತಿಯೊಳಗೆ ಕೆಲವೊಂದಷ್ಟು ನಿಯಮಗಳನ್ನ ಮಾಡ್ತಾ ಇದ್ವಿ ಮಾನ್ಯ ಅಧ್ಯಕ್ಷ. ಅದರ ಜೊತೆಗೆ ಬೆಂಗಳೂರು, ನನಗ ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿದ್ರು, ನಮಗೆ ಕರ್ನಾಟಕದೊಳಗ ಬೇರೆ ಜಿಲ್ಲೆಯೊಳಗ ನಮ್ಮ ಭಾಗದೊಳಗ ಕನ್ನಡನೇ ಮಾತಾಡ್ತೀವಿ ನಾವೆಲ್ಲರೂ, ಅಲ್ಲಿ ನಮ್ಗೆ ಸಮಸ್ಯೆ ಇಲ್ಲ. ಬೆಂಗಳೂರದೇ ಮೊದಲ ಸಮಸ್ಯೆ.
ಬೆಂಗಳೂರೊಳಗನೆ ಕನ್ನಡವನ್ನ ಹುಡುಕಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವು ಕಟ್ಟುನಿಟ್ಟ ಕ್ರಮ ತಗೊಂಡದೆ ಯಾವ ರೀತಿ ಮಾಡ್ಬೇಕನ್ನೋದನ್ನ ಈಗ ನೇಮದೊಳಗ ನಾವು ಈಗಾಗಲೇ ಕನ್ನಡ ಅನುಷ್ಠಾನದ ಬಗ್ಗೆ ಜಿಲ್ಲಾ ಮಟ್ಟದ ಸಮಿತಿ ರೀತಿಯಲ್ಲಿ ಬೆಂಗಳೂರಿನೊಳಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಳಪಡುವ 8 ವಲಯಗಳು ಇದಾವೆ. 8 ವಲಯ ಆಯುಕ್ತರು ಇದಕ್ ಬರ್ತಾರೆ. ಅವ್ರನ್ನ ಅಧ್ಯಕ್ಷತೆಯನ್ನ ಮಾಡಿ ಅಲ್ಲಿನೂ ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇದರ ಜೊತೆಗೆ ಕನ್ನಡಕ್ಕೆ ಸಂಬಂಧಿಸಿದ ದೂರ ದಾಖಲ ಮಾಡ್ಲಿಕ್ಕೆ ಕಣ್ಣುಗಾವಲು ಅಂತ ಒಂದು ಅಪ್ಲಿಕೇಶನ್, ಅಂದ್ರೆ ಒಂದು ಆಪ್ ಅನ್ನ ರೆಡಿ ಮಾಡ್ತಾ ಇದೀವಿ. ಅದನ್ನು ತತ್ಕ್ಷಣ ನಮಗೆ ಕಂಪ್ಲೇಂಟ್ ಬರಬೇಕು, ಅವ್ರ ಮೇಲೆ ಆಕ್ಷನ್ ಮಾಡೋ ರೀತಿಯೊಳಗ ನಿಯಮಗಳನ್ನ ರೂಪಿಸುವಂತ ಕೆಲಸವನ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಅವ್ರೇನು ಎಲ್ಲರ ಅದು ಇದ್ರದ್ದು ಆಸೆ ಇದೆ, ಈ ಆಸೆಯನ್ನು ಇಡಲಿಕ್ಕೆ ಯಾವ ರೀತಿ ತಮಿಳುನಾಡಿನೊಳಗ ಕನ್ನಡಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾರ ಅನ್ನೋದ್ರ ಅದನ್ನ ನಾವು ಈ ರಾಜ್ಯದೊಳಗನು ಕನ್ನಡದ ಬಗ್ಗೆ ಹೆಚ್ಚು ಅಲ್ಲಿಗೆ 2 ಸಲಹೆ ಕೊಟ್ಟಿದ್ರೆ ಏನ್ ಹೇಳ್ತೀರಿ? ಎಲ್ಲ ಸಲಹೆ ಕೊಟ್ಟಿದಾರಲ್ಲ, ಆ 2 ಸಲಹೆಯನ್ನ ನಾವು ನಿಯಮಗಳೊಳಗ ತಗೋತೀವಿ. ಅದನ್ನ ಮಾಡುವಂತ ಕೆಲಸ. ನೀವು ಎಲ್ಲ ಹೇಳಿದ್ರಿ ಆದ್ರೆ ನಾನು ಮೈನ್ ಪ್ರಶ್ನೆ ಎತ್ತಿದ್ದು ಫೈನ್ ಅಂತ. ನಾನು ಯಾರಿಗೆ ಪೊಲೀಸರು ಇದ್ರು ನೋಟಿಸ್ ಕೊಟ್ಬಿಡೋರು ಎಲ್ಲರಿಗೂ, ಯಾರು ಬಗ್ಲಿಲ್ಲ. ಸ್ಪಾಟ್ ಫೈನ್ ಅಂತ ಮಾಡಿದ್ರು. ಸ್ಪಾಟ್ ಫೈನ್ ಅಲ್ಲೇ ಪೊಲೀಸರು ಹಾಕ್ಬೋದಾದ್ರೆ ನಿಮ್ಮ ಇಲಾಖೆಯವ್ರು ಹಾಕಿವಾಗ ಸ್ಪಾಟ್ ಫೈನ್, ಹೆಲ್ಮೆಟ್ ಹಾಕಿಲ್ಲ, ರಾಂಗ್ ಇಮಿಡಿಯೇಟ್ ಭಯ ಬಿದ್ರು. ಈ ಕೇಸ್ ಎಲ್ಲ ನೋಡ್ಗೋಣ, ನಾನು ಯಾರಿಗಾರ್ಗೋ ಕೊಟ್ಟು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು ಸ್ಪಾಟ್ ಫೈನ್ ಹಾಕಿ. ಸ್ಪಾಟ್ ಫೈನ್ ನಿಮ್ಗೇನೋ ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ ಸರ್ಕಾರಕ್ಕೆ ಆದಾಯ. ಯಾರು ಈ ತರ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಅವ್ರಿಗೆ ಎಚ್ಚರಿಕೆ ಏನೋ ಹೋಗ್ತೈತೆ. ಅವ್ರು ಒಂದೇ ಬಗ್ಗದು, ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಬಗ್ಗುವಂತದ್ದು ದುಡ್ಡು, ತಲೆ ಮೇಲೆ ದುಡ್ಡು ಬಿದ್ರೆ ಮಾತ್ರ. ಕೋರ್ಟ್ ಗಿರ್ಟ್ಗೆ ಅವ್ರ ತಲೆ ಬಗ್ಸೋದೇ ಇಲ್ಲ. ಅದಕ್ಕೆ ನೀವು ಸ್ಪಾಟ್ ಫೈನ್ ನ ನಿಮ್ ರೂಲ್ಸ್ ಅಲ್ಲಿ ಸೇರ್ಸ್ಕೊಂಬೋದು. ನೀವೇನಿದೆ ಇದನ್ ಬಿಲ್ ಏನ್ ನಾವು ಹೇಳಿದೆಲ್ಲ ಪಾಸ್ ಮಾಡ್ತೀರಿ, ರೂಲ್ಸ್ ಅಲ್ಲಿ ಸೇರ್ಸ್ಕೊಡಿ. ಎರಡನೇದು ನಂದು ಒಂದು ಅಧ್ಯಕ್ಷರೇ, ಪತ್ರಿಕೆಯಲ್ಲಿ ನಾನು ಒಂದು ಓದ್ದೆ ವಿಚಾರ. ಈ 60% ಕನ್ನಡ ಜಾರಿಗೆ ತರುವಂತ ಸಂದರ್ಭದಲ್ಲಿ ಗವರ್ನರ್ ಅವರು ಬಿಲ್ ಅನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ರು ಅಂತ. ಇದು ನೀವು ಕ್ಲಾರಿಫಿಕೇಶನ್ ಮಾಡ್ಬೇಕು. ಯಾವುದೇ ಅಧಿವೇಶನ ನಡಿಬೇಕಾದ್ರೆ ಬೊಮ್ಮಾಯಿ ಅವರು, ಯಾವುದೇ ಅಧಿವೇಶನ ನೀವು ಘೋಷಣೆ ಮಾಡಿದ್ಮೇಲೆ ಯಾವುದು ರಾಜ್ಯಪಾಲರು ಸೈನ್ ಹಾಕಲ್ಲ. ಅದೊಂದು ಸುದ್ದಿಯಾಗಿ ಏನೋ ಕನ್ನಡ ವಿರೋಧಿ ರಾಜ್ಯಪಾಲರು ಅನ್ನೋ ತರ ಆಯ್ತು. ದಯವಿಟ್ಟು ಅದಕ್ಕೂ ನೀವು ಈ ಸದನದಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕು. ಇಲ್ಲ ಅಂದ್ರೆ ಗವರ್ನರ್ ಆಫೀಸ್ಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ. ಅವ್ರೇನ ಆ ತರ ಇಂಟೆನ್ಷನಲ್ ಮಾಡಿಲ್ಲ ಅಂತ ನನ್ಗನ್ಸ್ತೈತಿ. ಇವೆರಡಕ್ಕೂ ನೀವು ಸರ್ ಒಂದು ನಿಮಿಷ ಸರ್, ಒಂದೇ ನಿಮಿಷ ಒಂದ್ ನಿಮಿಷ ಇಬ್ರು ಒಂದೊಂದು ನಿಮಿಷ ಅನ್ಬಿಡ್ರಪ್ಪ. ಇದೆಲ್ಲ ಸ್ವಾಗತ ಮಾಡೋಣ. ಮೊದಲಲ್ಲಿ ಇದ್ದಂತ 224 ಮಂದಿ ಕನ್ನಡ ಮಾತಾಡೋಣ ಸರ್. ಓಕೆ, ನೆಕ್ಸ್ಟ್ ಸರ್, ಈಗ ಈ ಬಿಲ್ ಅನ್ನು ನಾನು ಸ್ವಾಗತ ಮಾಡ್ತೀನಿ. ಅದ್ರ ಜೊತೆಗೆ ಮಾನ್ಯ ಸಚಿವರು ಹೇಳಿದ್ರು ತಮಿಳ್ನಾಡು ಮಾದರಿ ಅಂತ. ಪೂರ್ಣ ತಮಿಳ್ನಾಡು ಮಾದರಿ ಮಾಡಬೇಡಿ. ಯಾಕಂದ್ರೆ ನಾವು ತಮಿಳ್ನಾಡಿಗೆ ಹೋದ್ರೆ ಅದೇನ್ ಬೋರ್ಡ್ ಅಂತ ನಮ್ಗೇನು ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿಗೂ ಪ್ರವಾಸಿಗಳು ಬರ್ಬೇಕು, ಬೇರೆ ಬೇರೆ ಜನ ಬರ್ಬೇಕು. ನೀವ್ ಹೇಳ್ದಾಗೇನೆ 20% 40% ಬೇರೆ ಭಾಷೆ, ಇಂಗ್ಲಿಷು, ಇನ್ಯಾವುದೋ ಹಿಂದಿನಲ್ಲೂ ಇರ್ಲಿ, 60% ಕನ್ನಡ ಇರ್ಲಿ. ಯಾಕಂದ್ರೆ ನಾವು ತಮಿಳ್ನಾಡಿಗೆ ಹೋದಾಗ ಪರದಾಡಿ ಬಿಡ್ತೀವಿ, ಏನು ಗೊತ್ತಾಗೋದಿಲ್ಲ. ಆ ಸ್ಥಿತಿ ಅಂತೂ ಆಗಬಾರ್ದು. ಅಷ್ಟೊಂದು ಅಂಧಾಭಿಮಾನ ಇರಬಾರ್ದು. ನಮ್ ರಾಜ್ಯಕ್ಕೆ ಬೇರೆಯವರು ಬರೋಂಗಿರ್ಲಿ. ಮನೆ ಅಧ್ಯಕ್ಷರೇ, ಈಗೇನು ವಿರೋಧ ಪಕ್ಷದ ನಾಯಕರು ಹೇಳಿದ್ರು ದಂಡ ಅಂತ ಅಂದ್ರಲ್ಲ, ದಂಡದ ಜೊತೆಗೆ ಅವ್ರ ಲೈಸೆನ್ಸ್ ಅನ್ನ ರದ್ದು ಮಾಡ್ಬೇಕಂತ ನಿಯಮಗಳೊಳಗ ನಾವು ಮಾಡ್ತಾ ಇದ್ವಿ. ನಿಯಮದೊಳಗೆ ಲೈಸೆನ್ಸ್ ರದ್ದು ಮಾಡಕತ್ತಿದ್ರೆ ಅವಾಗ ಅವ್ರಿಗೆ ಬಿಸಿ ಮುಟ್ಟುವಂತ ಕೆಲಸ ಆಗುತ್ತೆ. ಅಲ್ಲ ಸರ್, ಅದು ತತ್ಕ್ಷಣ ಅದಕ್ಕೆ ಬಹಳ ಕಠಿಣವಾದಂತ ಕ್ರಮಗಳನ್ನ ನಿಯಮಗಳನ್ನ ಬಿಲ್ ಮಾಡುವಾಗ ಅದು ಫೈನ್ ಹಾಕ್ತಿವಿ. ಫೈನು ಇದೆ, ಅದನ್ನು ಇದೆ. ಅದ್ರ ಜೊತೆಗೆ ನಮ್ಮ ಅರಜ್ಞಾನೇಂದ್ರ ಸಾಹೇಬ್ರು ಹೇಳಿದ್ರಲ್ಲ, ಹಂಗ ತಮಿಳುನಾಡು ಮಾದರಿ ಅಂದ್ರೆ 100ಕ್ಕೆ 100 ಅಷ್ಟಲ್ಲ. ಅದಕ್ಕೆ 60-40 ಬೋರ್ಡಿನೊಳಗೆ 60% ಕನ್ನಡ ಇರ್ಬೇಕು, 40% ನೀವು ಅವರ ಸಲಹೆ ಸೂಚನೆಗಳನ್ನ ನಾವು ನಿಶ್ಚಿತವಾಗ್ಲೂ ಸಭೆ ಹಾಕುತ್ತೇನೆ. ಮತ್ತೆ ಅದ್ರ ಜೊತೆಗೆ ಅವರು ಒಂದ್ ಮಾತನ್ನ ಹೇಳಿದ್ರು. ಒಂದ್ ಸೆಕೆಂಡ್ ಸರ್, ಗವರ್ನರ್ ಬಗ್ಗೆ ಮಾತಾಡಿದ್ರು. ನಾವು ಯಾರು ಗವರ್ನರ್ ಬಗ್ಗೆ ಮಾತಾಡಿಲ್ಲ. ನನಗೆ ಬಂದ ತಕ್ಷಣ ನಾನು ಮಾತಾಡಿದ್ದು, ನಾನು ರಿಯಾಕ್ಷನ್ ಮಾಡಿದ್ದು. ಬೇಕಾದ್ರೆ ಮಾಧ್ಯಮದೊಳಗ ಪತ್ರಿಕೆಯೊಳಗೆ ನೋಡಿ ನೀವು. ಯಾವ್ದಾದ್ರು ಅಧಿವೇಶನ ಡೇಟ್ ಫಿಕ್ಸ್ ಆದ್ಮೇಲೆ ಅದನ್ನ ಮಾಡಕ್ ಬರಂಗಿಲ್ಲ ಅಂತ ನಮಗೆ ವಾಪಸ್ ಕಳಿಸಿದ್ದಾರೆ. ಇದನ್ನ ಅಧಿವೇಶನ ಮುಖಾಂತರ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ ಅಂತ ನಾನು ಹೇಳಿದ್ದೀನಿ. ಅದ್ರ ಜೊತೆಗೆ
ನಾನು ಕಳಿಸಿದ್ದು ಒಂದು ತಿಂಗಳು ಮುಂಚಿತನೇ ಕಳಿಸಿದ್ದೆ. ಆಯ್ತು. ಆದ್ರೆ ಅವ್ರು ಮಾಡಿದ್ದಿಲ್ಲ ಯಾಕ ಅಂತ ಅನ್ನೋದಕ್ಕೂ ಅವ್ರ ಆರೋಗ್ಯದ ಕಾರಣಕ್ಕಾಗಿ ಅವ್ರು ನೋಡಿಲ್ಲ ಅನ್ನೋದನ್ನು ನಾನು ಮಾಧ್ಯಮದೊಳಗೆ ಪತ್ರಿಕೆಯೊಳಗೆ ಹೇಳಿದ್ದೀನಿ ಮಾನ್ಯ ಅಧ್ಯಕ್ಷ. ಇದ್ರೊಳಗೆ ನಾವು ರಾಜಕಾರಣ ಆಯ್ತು, ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಂಗಿಲ್ಲ. ದಯಮಾಡಿ ಇದನ್ನ ಅಂಗೀಕಾರ ಅಂಗೀಕಾರ ಮಾಡ್ಬೇಕಂತ ಸನ್ಮಾನ ಸಭಾಧ್ಯಕ್ಷ ಒಂದೇ ಒಂದು ಬೆಂಗಳೂರಿನಲ್ಲಿ ವಿಶೇಷವಾಗಿ ಪ್ರತಿ ಅಂಗಡಿಗೆ ನಾವು ಟ್ರೇಡ್ ಲೈಸೆನ್ಸ್ ಇಶ್ಯೂ ಮಾಡ್ತೀವಿ. ಪ್ರತಿ ವರ್ಷ ರಿನ್ಯೂವಲ್ ಆಗ್ಬೇಕು. ಆ ಸಂದರ್ಭದಲ್ಲಿ ನಾವು ಕಟ್ಟುನಿಟ್ಟಾಗಿ ಕನ್ನಡದ ಬೋರ್ಡ್ ಗಳನ್ನ ಹಾಕ್ಬೇಕು ಅಂತ ಮಾಡಿದ್ರೆ 100ಕ್ಕೂ 100 ಭಾಗ ಪ್ರತಿಯೊಬ್ಬರು ಹಾಕ್ಬೇಕಾಗುತ್ತೆ. ಓಕೆ. ಮೊದಲನೇದು ಕನ್ನಡ ಬಂದು ಕೆಳಗಡೆ ಅವರು ಇಂಗ್ಲಿಷ್ ಹಾಕಲಿ. ಟ್ರೇಡ್ ಲೈಸೆನ್ಸ್ ಕೊಡ್ತಕ್ಕಂತ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಕನ್ನಡ ಭಾಷೆ ಬೋರ್ಡ್ ಇರ್ಬೇಕು ಅಂತಕ್ಕಂಥ ಮಾಡ್ಬೇಕು ಅಂತಕ್ಕಂಥ ನಮ್ ಕೋರಿಕೆ. ಹೇಳದಂಗೆ ಅದೇ ರೀತಿಯನ್ನ ಮಾಡ್ತಾ ಇದ್ವಿ. Okay. ಲೈಸೆನ್ಸ್ ಕೊಡೋ ಪೂರ್ವದೊಳಗೆ ಆಯ್ತು ತಂಗ್ರಿ. ಅದನ್ನ ನೋಡೋವರೆಗೂ ನಾವು ಇದನ್ನ ಲೈಸೆನ್ಸ್ ಅನ್ನು ಕೊಡಲಿಕ್ಕೆ ಅದನ್ನ ಕಾರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 24ನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇರುತ್ತದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ಮತ್ತು 3 ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ಮತ್ತು 3 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಈ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ ಮಾನ್ಯ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ.